ಯೂತ್ ಕಾಂಗ್ರೆಸ್ ಮುಖಂಡ ಫೈರೋಜ್ ಪಠಾಣ್ ಕೊಲೆ ಪ್ರಕರಣ. ಫೈರೋಜ್ ನಿವಾಸಕ್ಕೆ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ, ಮಾಜಿ ರಾಜ್ಯಾಧ್ಯಕ್ಷ ರಕ್ಷಾ ರಾಮಯ್ಯ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಕೇಳಿದ್ದಾರೆ. ಫೈರೋಜ್ ನಿವಾಸಕ್ಕೆ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಭೇಟಿ ನೀಡಿದ್ರು. ಇಸ್ಮಾಯಿಲ್ ತಮಟಗಾರ್ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಆದರೆ ಅವರನ್ನ ಬಂಧನ ಮಾಡ್ತಿಲ್ಲ ಅಂತ ಫೈರೋಜ್ ಕುಟುಂಬಸ್ಥರು ಕಾಂಗ್ರೆಸ್ ಮುಖಂಡರ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೊಲೆಯಾದ ದಿನವೇ ಕೆಲವರ ಮೇಲೆ ಕ್ರಮ ಆಗಿದೆ, ಜೊತೆಗಿದ್ದವರೇ ಕೊಲೆ ಮಾಡೋದು ಸರಿಯಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ. ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಪಕ್ಷದವರೇ ಇದ್ರೂ ಅವರ ಮೇಲೆ ಕ್ರಮ ಕೈಗೊಳ್ತೀವಿ, ಕುಟುಂಬದ ಜೊತೆಗಿದ್ದು ಫೈರೋಜ್ ಸ್ಥಾನವನ್ನ ತುಂಬುತ್ತೀವಿ, ಪ್ರಭಾವಿಯಾಗಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಮಂಜುನಾಥ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಫೈರೋಜ್ ನಿವಾಸಕ್ಕೆ ಕೈ ನಾಯಕರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಕೇಳಿದರು. ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಫೈರೋಜ್ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತಾಡಿದ್ರು, ಸಾಂತ್ವನ ಕೇಳಿದ್ರು. ತಪ್ಪಿತಸ್ಥರು ಯಾರೇ ಆಗಿರಲಿ, ನಮ್ಮ ಪಕ್ಷದವರೇ ಆಗಿರಲಿ, ಪ್ರಭಾವಿಯೇ ಆಗಿರಲಿ, ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಮಂಜುನಾಥ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕುಟುಂಬದವರಿಗೆ ಸಮಾಧಾನ ಹೇಳಿದ್ದಾರೆ. ಆಮೇಲೆ ಆ್ಯಕ್ಚುಲಿ ಅವ್ನು ಇಲ್ಲಿದ್ದಾಗ ಅರೆಸ್ಟ್ ಮಾಡಿಲ್ಲ, ಇಲ್ಲಿ ಹೋದ್ಮೇಲೆ ಸರ್ಚ್ ವಾರೆಂಟ್ ಇಶ್ಯೂದ್ಮೇಲೆ ಅವಾಗ ಹೊಡೆದ ಎಲ್ಲ ಮಾತಾಡಿದ್ದಾರೆ. ಅದಕ್ಕೆ ಕಮಿಷನರು ಇನ್ನೂ ಯಾವುದೋ ಥರದ್ದು ಇನ್ನೂ ಇದು ಮಾಡಾಕಿಲ್ಲ, ಅವರು ಬರೀ ಇದು ಮಾಡೋ ಕೊಡೋಕ್ಕಾಗತ್ತೆ, ಇದು ಮಾಡೋದು ಹೇಳೋದು. ಈ ರೀತಿ ಯಾವತ್ತೂ ಆಗಬಾರ್ದಿತ್ತು. ಕಾಂಗ್ರೆಸ್ ಪಕ್ಷ ಈ ರೀತಿಯ ಘಟನೆಗಳನ್ನು ಯಾವತ್ತೂ ಕೂಡ ಸಹಿಸಲ್ಲ. ಇದು ಯಾರು ಮಾಡಿರೋ ತಪ್ಪು ಅಂತೇಳಿ ನಾವು ಅವತ್ತಿಂದನೂ ಇವತ್ತಿನವರೆಗೂ ಕೂಡ ನಮ್ಮ ಅಬ್ದುಲ್ ದೇಸಾಯಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ವಿ. ಯಾವುದೇ ನಮ್ಮ ತಾಯಿ ಆಗಲಿ ಮತ್ತೊಬ್ಬನ ತಾಯಿ ಆಗಲಿ, ತಾಯಿ ಎದುರುಗಡೆ ಇನ್ನೊಬ್ಬನ ಮಗನ್ನ ಮರ್ಡರ್ ಮಾಡ್ತಿದೆಯಲ್ಲ, ಅದು ಸಹಿಸೋಕ್ಕಾಗದಿರೋಂಥ ಘಟನೆ. ಅದನ್ನ ನಾನಂತೂ ಖಂಡಿಸ್ತೀನಿ. ಮತ್ತು ಇವೆಲ್ಲ ಇಂಥದ್ದು ಮತ್ತೆ ಮುಂದುವರಿಬಾರ್ದು. ಸಂಘಟನೆ ವಿಚಾರಕ್ಕೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಮಾಡಲಿ, ರಾಜಕೀಯ ಥರನೇ ಇರಬೇಕೇ ಹೊರತು ಕೊಲೆಯಲ್ಲಿ ಎಂಡಾಗಬಾರ್ದು. ಇದನ್ನು ನಾನು ಸಹಿಸಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಕೂಡ ಜೊತೆಗೆ ನಿಂತಿದ್ದೀವಿ. ಈ ರೀತಿ ಘಟನೆಗಳು ಸರಿ ಇಲ್ಲ, ಮಾಡಬಾರ್ದು. ಯಾರು ಮಾಡಿದ್ರು ಕೂಡ ತಪ್ಪು. ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಎನ್ಕ್ವೈರಿ ಆಗ್ತಿದೆ. ನಿಮ್ಗೆ ಅನಿಸ್ಬೋದು ಅದನ್ನು ನೋಡಿಲ್ಲ ಅಂತ. ನಮ್ಮ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ಯಾರು ತಪ್ಪಾಗಿದೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತೇಳಿ. ಅದನ್ನು ಕೂಡ ಫಾಲೋಅಪ್ಪಲ್ಲಿ ಇದ್ದೀವಿ, ಆಗುತ್ತೆ. ಎಲೆಕ್ಟೆಡ್ ಬಾಡಿ ಸಂದರ್ಭದಲ್ಲಿ ಸರಿಯಾದ ಡಾಕ್ಯುಮೆಂಟೇಷನ್ ಅವರೇನೋ ಮರೆಮಾಚಿ ಕೊಟ್ಟಿರ್ತಾರೆ, ಅದಾಗಿದೆ. ಬಟ್ ಇವಾಗ ಆ್ಯಕ್ಷನ್ ಈಗ ತಪ್ಪು ಮಾಡಿದ್ಮೇಲೆ ಯಾರನ್ನೂ ಇಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಹೌದು, ಎನ್ಕ್ವೈರಿ ನಡೀತಾ ಇದೆ. ನಾವು ಕೂಡ ಕಮಿಷನರ್ ಕೂಡ ಮಾತಾಡಿದ್ದೀವಿ, ನಮ್ಮ ನಾಯಕರುಗಳು ಮಾತಾಡಿದ್ದಾರೆ, ಅದು ಫಾಲೋಅಪ್ಪಲ್ಲೇ ಇದ್ದಾರೆ. ಸರಿಯಾದ ತನಿಖೆ ನಿಮ್ಗೆ ಗೊತ್ತಿದೆ ಲೀಗಲಲ್ಲಿ ಹೆಂಗೆ ನಡೀತದೆ, ಸ್ಟೆಪ್ ಅಂತ ಸರಿಯಾದ ತನಿಖೆ ಆಗ್ತಾ ಇದೆ. ನಂಬಿಕೆ ಇಡಿ, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೇ ಆಗೋದು, ಅದರಲ್ಲಿ ಡೌಟೇ ಇಲ್ಲ. ಅದಕ್ಕೆ ನಾವು ಜವಾಬ್ದಾರ ತಗೊಳ್ತೀವಿ. ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಇದು ಮಾಡಿದಂತೂ ಭಾಳ ತಪ್ಪು. ನಮಗಂತೂ ಭಾಳ ನೋವಾಗಿದೆ. ಯಾರೇ ತಪ್ಪು ಮಾಡಿದರೂ ತಪ್ಪು. ಬಟ್ ಅದನ್ನು ಕೂಡ ಮನೆಗೆ ನುಗ್ಗಿ ಬಂದು ಹೊಡೆಯುವಂಥದ್ದು ಅಥವಾ ಈ ಒಂದು ಕೊಲೆಯಲ್ಲಿ ಎಂಡಾಗುವಂಥದ್ದನ್ನು ನಾವು ಸಹಿಸಲ್ಲ. ನೋಡಿ, ಇಡೀ ರಾಜ್ಯಕ್ಕೆ ಒಂದು ಕಪ್ಪು ಕಳಂಕ ಆಗುವಂಥ ಒಂದು ಸಂಗತಿ ಆಗಿದೆ ಇದು. ನಮ್ಮ ಇಲಾಖೆ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನಮ್ಮ ಫೈರೋಜ್ ಪಠಾಣ್ ಅವರು ನಮ್ಮ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾಗಿರ್ತಾರೆ. ಇವರು ಮತ್ತು ನಮ್ಮ ಎಂಟೈರ್ ಸಿಸ್ಟಮ್ ಏನಿದೆ, ನಾವು ನಮ್ಮ ಈ ಫ್ಯಾಮಿಲಿ ಜೊತೆ ಇದ್ದು ಇನ್ವೆಸ್ಟಿಗೇಷನ್ ಪೊಲೀಸ್ಗೆ ಎಲ್ಲ ಸಪೋರ್ಟ್ ಮಾಡೋಂಗೆ ಒಂದು ವ್ಯವಸ್ಥೆ ಆಗ್ತಾಯಿದೆ. ಕಷ್ಟ ಆಗಿರೋದು ನಮ್ಮ ಯೂತ್ ಕಾಂಗ್ರೆಸ್ ಅವ್ರಿಗೇ, ಇಶ್ಯೂಗಳಾಗಿರೋದು ನಮ್ಮ ಯೂತ್ ಕಾಂಗ್ರೆಸ್ ಅವ್ರದ್ದು. ಇದು ಪಕ್ಷದ ಒಂದು ವಿಚಾರನೇ ಅಲ್ಲ, ಪರ್ಸ್ನಲ್ ಮ್ಯಾಟ್ರನ್ನ ಇವ್ರು ಈ ಥರ ಒಂದು ಮಾಡ್ಕೊಂಡಿದ್ದಾರೆ. ಇವರು ಪರ್ಸ್ನಲ್ ಮ್ಯಾಟ್ರ್ ಬಂದಾಗ ಯಾವ ಒಂದು KPCC ಆಗಿರಲಿ, KPYC ಆಗಿರಲಿ, ಅದಕ್ಕೆ ಒಳಗಡೆ ಇಂಟರ್ಫಿಯರ್ ಆಗೋಕ್ಕೆ ಬರಲ್ಲ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಇನ್ವೆಸ್ಟಿಗೇಷನ್ ಆದಮೇಲೆ ರಿಪೋರ್ಟ್ ಬಂದಮೇಲೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಎಲ್ಲ ಅವರು ಒಂದು ಇನ್ವೆಸ್ಟಿಗೇಷನ್ ಆದಮೇಲೆ ಒಂದು ಸ್ಟ್ಯಾಂಡ್ ಕೊಡ್ತಾರೆ. ಸೊ ಈ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.